ನಿನ್ನೆ ಬೆಳಗಾವಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. KSRTC ಬಸ್ನಲ್ಲಿ ಕಂಡಕ್ಟರ್ ಒಬ್ಬರು ಟಿಕೆಟ್ ತಗೊಳ್ಳಿ ಅಂತ ಕೇಳಿದ್ದಕ್ಕೆ ಉತ್ತರ ಮರಾಠಿನಲ್ಲಿ ಬಂದಿತ್ತು. ಮರಾಠಿನಲ್ಲೇ ಮಾತಾಡಪ್ಪ ಅಂತ ಹೇಳಿದ್ರೆ, ಇಲ್ಲ ಇದು ಕರ್ನಾಟಕದ ಬಸ್ ಇದು, ಕನ್ನಡದಲ್ಲಿ ಮಾತಾಡಿ, ನಂಗೆ ಅರ್ಥ ಆಗಲ್ಲ ಮರಾಠಿ ಅಂತ ಕೇಳಿದ್ದಕ್ಕೆ ಆ ಹುಡುಗಿ ಎಲ್ಲ ಸೇರಿಕೊಂಡು ಜನರನ್ನ ಇಳಿಸ್ಬಿಟ್ಟು ಮನಸೋ ಇಚ್ಛೆ ಹೊಡೆದ್ಬಿಟ್ಟಿದ್ರಪ್ಪ. ಯಾರಿಗೆ? ಕಂಡಕ್ಟರ್ಗೆ. ಪಾಪ ನಿನ್ನೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡು ಅಯ್ಯಪ್ಪ ಕಣ್ಣೀರು ಇಡ್ತಾ ಇದ್ದಾರೆ. 50-55 ವರ್ಷ, ರಿಟೈರ್ಮೆಂಟ್ ಹತ್ತತ್ರ. ಈ ವಿಚಾರ ಇಷ್ಟೆಲ್ಲ ಆಯ್ತಲ್ಲ ಅಂತ ಯಾರೂ ರಾಜಕಾರಣಿಗಳು ಬಾಯೇ ಬಿಡ್ತಿರ್ಲಿಲ್ಲ, ಮಾತೇ ಆಡ್ತಿರ್ಲಿಲ್ಲ. ಎಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸು. ಅದ್ರ ತಮಾಷೆ ನೋಡಿ, ಆ ಹುಡುಗಿ ಕಿರಿಕ್ ಮಾಡಿದ್ಲಲ್ಲ, ಆ ಹುಡುಗಿ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ಕಂಪ್ಲೇಂಟ್ ಕೊಟ್ಟಿರೋದೇನು? ಪೋಕ್ಸೋ ಕೇಸು. ನನ್ನ ಮೈ ಮುಟ್ಟಿದ್ದಾನೆ, ನನ್ನ ಕೈ ಹಿಡಿದು ಎಳೆದಾಡಿದ್ದಾನೆ ಅಂತಂದ್ಬಿಟ್ಟು ಪೋಕ್ಸೋ ಕೇಸು. ಆಗಿದ್ದ ಗಲಾಟೆ ಭಾಷಾ ವಿವಾದ. ಕನ್ನಡದಲ್ಲಿ ಮಾತಾಡುವಂಥ ಇವನು ಮರಾಠಿನಲ್ಲಿ ಮಾತಾಡಿ ಅಂತ ಅವರು ಗಲಾಟೆ ಮಾಡ್ಕೊಂಡಿದ್ರು. ಆದರೆ ಅದಾದ ನಂತರ ಏಟು ತಿಂದಿದ್ದಲ್ಲದೆ ಈಗ ಪೋಕ್ಸೋ ಕೇಸನ್ನು ಅನುಭವಿಸಬೇಕಾಗಿದೆ ಆ ಕಂಡಕ್ಟ್ರು. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ರೊಚ್ಚಿಗೆದ್ದಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಒಂದು ಆಘಾತಕಾರಿ ಟ್ವಿಸ್ಟು ಇವತ್ತು ಸಿಕ್ಕಿದೆ. ಏನದು ಆಘಾತಕಾರಿ ಟ್ವಿಸ್ಟ್ ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಈಗ ಆತ ಏಟು ತಿಂದಿದ್ದಲ್ಲದೆ ಈಗ ಪೋಕ್ಸೋ ಕೇಸ್ ಬೇರೆ. ಅದು ಸುಳ್ಳು ಪೋಕ್ಸೋ ಕೇಸು. ವಧೆ ತಿಂದ ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸನ್ನು ಹಾಕಿದ್ದಾರೆ ಆ ಹುಡುಗಿ. ಹೇಗಿರ್ಬೇಕು ನೋಡಿ. ಶುರುವಾಗಿದ್ದು ಭಾಷೆಯ ಲೆಕ್ಕಾಚಾರ, ಕೊನೆಗೆ ತುಂಬ ಜನ ಈ ಥರ ಮಾಡ್ತಾರೆ. ಕೈಯಲ್ಲೇನೂ ಆಗಲಿಲ್ಲ ಅಂತಂದಾಗ ನನ್ನ ಮೈ ಮುಟ್ಟದ, ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡೋದು. ಇಲ್ಲೂ ಕೂಡ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಏನಾಗಬೇಕು ಆ ನಿರ್ವಾಹಕನ ಪರಿಸ್ಥಿತಿ ಇವಾಗ? ಹೇಗಿರಬೇಕು? ನಮ್ಮ ರಾಜಕಾರಣಿಗಳು ಸರಿ ಇಲ್ಲ. ಆ ಭಾಗದಲ್ಲಿ ಒಬ್ಬರೂ ಮಾತಾಡಿಲ್ಲ. ದುರುದ್ದೇಶಪೂರ್ವಕವಾಗಿ ದಾಖಲಾಯ್ತಾ ಕೇಸ್ ಅಂದರೆ ಹೌದು, ದುರುದ್ದೇಶಪೂರ್ವಕವಾಗೇ ದಾಖಲಾಗಿರೋದು. ಮಿಸ್ಯೂಸ್ ಮಾಡ್ಕೋತಾರೆ ಕೆಲವರು. ಇರುವಂತಹ ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಇಲ್ಲೂ ಕೂಡ ದುರುದ್ದೇಶಪೂರ್ವಕವಾಗಿ ಪೋಕ್ಸೋ ಕೇಸು ದಾಖಲಾಗಿದೆ. ಅಲ್ಲಿಗೆ ಬಂದಿದೆ ಈಗ ಪ್ರಕರಣ. ಅದಾದಮೇಲೆ ಏನಾಯಿತು? ಒಂದು ಕಡೆ ಮರಾಠಿ ಪುಂಡರ ಕಿರಿಕ್ಕು ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಬೆಳಗಾವಿನಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಕನ್ನಡಿಗರ ಮತ್ತು ಕನ್ನಡ ಭಾಷೆಯನ್ನು ಉಳಿಸಿ ಅನ್ನುವ ರೀತಿಯಲ್ಲಿ ಇವತ್ತು ಪ್ರೊಟೆಸ್ಟ್. ನಿನ್ನೆ ಗಲಾಟೆ ಆಗಿದೆ. ರಾಜಕಾರಣಿಗಳು ಯಾರೂ ಬಾಯ್ಬಿಟ್ಟಿಲ್ಲ. ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದ್ದಕ್ಕೆ ಈಗ 3 ಬಂಧಿಸಲಾಗಿದೆ. ಕರ್ನಾಟಕ ಪೊಲೀಸರು ಅರೆಸ್ಟ್ ಮಾಡಿರೋದು 3 ಪುಂಡರನ್ನು. ಒಂದು ಕಡೆ ಇಲ್ಲಿ ದೂರು ಪ್ರತಿದೂರು ಎರಡೂ ಆಗಿದೆ. ದೂರಾಗಿದ್ದಕ್ಕೆ 3 ಜನ ಅರೆಸ್ಟ್ ಆಗಿರೋದು. ಅಲ್ಲಿ ಪೋಕ್ಸೋ ಕೇಸು. ಸೊ ಇಷ್ಟೆಲ್ಲ ಆಗಿ ಕನ್ನಡದ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಮಂತ್ರಿಗಳೆಲ್ಲ ಇದ್ದಾರೆ ಬೆಳಗಾವಿನಲ್ಲಿ. ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, BJP ಅವರಿದ್ದಾರೆ. ಯಾರೂ ಮರಾಠಿಗರ ವಿರುದ್ಧ ಮಾತಾಡಲ್ಲ. ಓಟೋಟಾಗುತ್ತಲ್ಲ ಅವ್ರ ವಿರುದ್ಧ ಮಾತಾಡ್ಬಿಟ್ರೆ. ಕನ್ನಡಕ್ಕೆ ಏನಾದರೂ ಪರವಾಗಿಲ್ಲ, ಭಾಷೆಗೆ ಏನಾದರೂ ಪರವಾಗಿಲ್ಲ, ಕನ್ನಡಿಗರಿಗೆ ಏನಾದರೂ ಪರವಾಗಿಲ್ಲ. ಇಂಥ ಮನಸ್ಥಿತಿಯಲ್ಲಿ ರಾಜಕಾರಣಿಗಳಿದ್ದಾಗ ಜನಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ? ಈಗ ಕಂಡಕ್ಟರ್ ಪರಿಸ್ಥಿತಿ ಏನು ಮಾಡಬೇಕು? ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಇವತ್ತು. ಯಾಕೆ ಅಂತಂದರೆ ಆ ಪ್ರಕರಣ ಆಗಿತ್ತು. ಕರ್ನಾಟಕದಲ್ಲಿ KSRTC ಬಸ್ ಹತ್ಬಿಟ್ಟು ಕನ್ನಡ ಬರಲ್ಲ, ನೀನು ಮರಾಠಿನಲ್ಲಿ ಮಾತಾಡುವಂಥ ದರ್ಪ ದೌಲತ್ತಲ್ಲಿ ಅವ್ರು ಮಾತನಾಡ್ತಾರೆ ಅಂತಂದರೆ ಹೇಗಿರಬೇಕು ಅವ್ರ ಪರಿಸ್ಥಿತಿ ನೋಡಿ. ಇಲ್ಲಿ ಇದು ಪ್ರೊಟೆಸ್ಟ್ ಮಾಡಿರೋದು. ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರೊಟೆಸ್ಟ್ ಮಾಡಿ
ಅಟ್ಲೀಸ್ಟ್ ಇವರು ಪ್ರೊಟೆಸ್ಟ್ ಆದರೂ ಮಾಡಿದ್ದಾರೆ. ನಮ್ಮ ರಾಜಕಾರಣಿಗಳು ಮಾತು ಆಡಿಲ್ಲ ಅದ್ರ ಬಗ್ಗೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದಂತೂ ಮಾತೇ ಇಲ್ಲ. ಬೇರೆ ಅಲ್ಲಿರ್ತಕ್ಕಂಥ ಶಾಸಕರು ಯಾರೂ ಮಾತಾಡಿಲ್ಲ. ಅವ್ರು ಏನು ಮಾಡಿದ್ರೂ ಕೂಡ ಸಹಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೆಳಗಾವಿನಲ್ಲಿ. ಮರಾಠಿಗರು ಏನು ದರ್ಪ ದೌರ್ಜನ್ಯ ಮಾಡಿದ್ರು ಕೂಡ ಸಹಿಸ್ಕೊಂಡು ಹೋಗ್ತಾರೆ. ರಾಜ್ಯೋತ್ಸವದ ದಿನ ಕರಾಳ ದಿನ ಆಚರಣೆ ಮಾಡ್ತಾರೆ. ಎಲ್ಲ ನೋಡ್ಕೊಂಡು ಸಹಿಸ್ಕೊಂಡಿರೋದು ಯಾರಿಂದ ಅಂದರೆ ರಾಜಕಾರಣಿಗಳಿಂದನೇ ಆಗಿರೋದು ಇವೆಲ್ಲ. ಹಾಗಾಗಿ ಅವರು ಕೊಬ್ಬಿದ್ದಾರೆ. ಕರ್ನಾಟಕದ ನೆಲದಲ್ಲಿ ನಿಂತು ಕನ್ನಡದ ವಿರುದ್ಧ ಮಾತಾಡ್ತಾರೆ, ಹಲ್ಲೆ ಮಾಡ್ತಾರೆ ಒಬ್ಬ ಗೌರ್ನಮೆಂಟ್ ಎಂಪ್ಲಾಯಿಗೆ. ಇಷ್ಟೆಲ್ಲ ಬಿಟ್ಕೊಂಡು ಕೂತಿರೋದು ಇನ್ಯಾರಿಂದನೂ ಅಲ್ಲ, ರಾಜಕಾರಣಿಗಳಿಂದ. ಓಕೆ, ಈ ಘಟನೆ ಏನಾಯಿತು, ಇವತ್ತಿದ್ರ ಡೆವಲಪ್ಮೆಂಟ್ಸ್ ಏನು ಎತ್ತ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಳಗಾವಿಯಲ್ಲಿ ನಿರ್ವಾಹಕನ ಮೇಲೆ ಹಲ್ಲೆ ಕೇಸ್ಗೆ ತಿರುವು. ಮರಾಠಿಗರಿಂದ ಹಲ್ಲೆ ಕೇಸ್ಗೆ ಪೊಲೀಸರಿಂದಲೇ ಟ್ವಿಸ್ಟ್. ಹಲ್ಲೆಗೊಳಗಾದ ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸ್. ಬೆಳಗಾವಿಯಲ್ಲಿ ನಿನ್ನೆ ಕನ್ನಡ ಮಾತನಾಡು ಅಂದಿದ್ದಕ್ಕೆ ನಿರ್ವಾಹಕ ಚಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಪೊಲೀಸರು ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮರಾಠ ಪುಂಡರಿಂದ ಹಲ್ಲೆಗೊಳಗಾದ ಕಂಡಕ್ಟರ್ ಮಹದೇವಪ್ಪ ಮೇಲೆಯೇ ಪೊಲೀಸರು ಪೋಕ್ಸೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಬಸ್ನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆರೋಪದಡಿ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಸ್ನಲ್ಲಿ ಆಕೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಬಸ್ನಲ್ಲಿ ಈ ರೀತಿ ಬಾಲಕಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೇಗೆ ಸಾಧ್ಯ? ಪ್ರಕರಣದ ದಿಕ್ಕನ್ನು ತಪ್ಪಿಸಲಿಕ್ಕೆ ಕಂಡಕ್ಟರ್ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿದ್ರಾ ಎಂಬ ಸಾಕಷ್ಟು ಅನುಮಾನಗಳಿಗೆ ಮಾರಿಹಾಳ ಪೊಲೀಸರ ನಡೆಯಿಂದ ಹುಟ್ಟಿಕೊಂಡಿದೆ. ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಕೇಸ್, ನಾನು ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಹಲ್ಲೆಗೊಳಗಾದ ಕಂಡಕ್ಟರ್ ಅಳಲು. ಇನ್ನು ಹಲ್ಲೆಗೊಳಗಾದಂತಹ ಕಂಡಕ್ಟರ್ ಮಹದೇವಪ್ಪ ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಕಂಡಕ್ಟರ್, ಆ ಬಾಲಕಿ ವಯಸ್ಸಿನಷ್ಟು ನನಗೆ ಮಕ್ಕಳಿದ್ದಾರೆ. ನನಗೆ 51 ವರ್ಷ ಸರ್ವಿಸ್ ಆಗಿದೆ. ತಾಯಿ, ತಂಗಿ, ಸಹೋದರ, ಸಹೋದರಿ, ಕುಟುಂಬ ಏನು ಎಂಬ ಸಂಸ್ಕಾರವನ್ನ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನನ್ನ ಮೇಲೆ ದುರುದ್ದೇಶಪೂರ್ವಕವಾಗಿ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಅಂತ ಹೇಳಿ ಕಂಡಕ್ಟರ್ ಆರೋಪಿಸಿದ್ದಾರೆ. ತಡರಾತ್ರಿ ಸರಿಸುಮಾರು 2:30ಕ್ಕೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕಂಡಕ್ಟರ್ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಅವಾಗ ನಾನು ಏನಾದರೂ ತಪ್ಪು ಮಾಡಿದ್ರೆ ಸರ್ ನನ್ನನ್ನು ಹೊಡೆದು ಬಿಡೋದು ಹೋಗಿ ಹೇಳ್ಕೊಂಡು ಸ್ಟೇಷನ್ ನನ್ನ ಮೇಲೆ FIR ಮಾಡ್ಬೋದಿತ್ತಲ್ಲ. ಇವಾಗ ಈಗ ರಾತ್ರಿ ತನಕ ಎಲ್ಲ ಇದನ್ನು ಮಾಡ್ಕೊಂಡು ಈಗ ಮಾಡ್ತಾರೆ ಅಂತಂದರೆ ಇದು ಅನ್ಯಾಯ ಅಲ್ಲ ಸರ್. ನಾನಾದರೆ ಹುಡುಗಿ ಹೇಳ್ಬೋದಿತ್ತಲ್ಲ ಅವಾಗೆ, ಮತ್ತು ಅದೆಲ್ಲ ಬಿಟ್ಟು ಈಗ ಮಾಡ್ತಾನೆ ಅಂತಂದರೆ ಏನು ಸರ್ ಇದ್ರ ಅರ್ಥ? ಉದ್ದೇಶಪೂರ್ವಕ ಸರ್ ನಾನು ಒಂದು 20 ವರ್ಷ ಸರ್ವಿಸ್ ಮಾಡ್ಲತ್ತೀನಿ. ನನ್ನ ಸರ್ವಿಸಲ್ಲಿ ಯಾವ ಥರ ಹಿಂಗೆ ಯಾವ ಹೆಣ್ಮಕ್ಳಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಯಾವ ಥರನೂ ನಾನು ಕೆಟ್ಟ ಭಾವನೆಯಿಂದ ನೋಡಿಲ್ಲ, ನೋಡೋದೇ ಇಲ್ಲ, ಮಾತಾಡೂ ಇಲ್ಲ ಸರ್. ನಾನು ಹೆಣ್ಣುಮಗಳದ್ದು ವಯಸ್ಸಿನಷ್ಟು ನನಗೊಬ್ಬ ಮಗ ಇದ್ದೇನೆ ಸರ್. ನಾವು ಮನೆಯಲ್ಲಿ ಸಂಸ್ಕೃತಿಯನ್ನೇ ನನ್ನ ಮಗ ಕಲಿತೀನಿ ಸರ್, ಎಜುಕೇಷನ್ ಅಲ್ಲ ಏನಿಲ್ಲ ಸರ್. ನಾವು ಇಷ್ಟು ಒಳ್ಳೆಯವರಿದ್ದರೂ ನಮ್ಗೆ ಕೆಟ್ಟ ಅಂತಾರಲ್ಲ, ಈ ರೀತಿ ನನಗಾಗಿರೋದು. ಇನ್ನೊಬ್ರು ನಮ್ಮ ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಆಗಬಾರ್ದು ಸರ್. ಇನ್ನೂ 9 ವರ್ಷ ಇದೆ ಸರ್, 51 ರನ್ನಿಂಗ್ ಇದೆ. ಇನ್ನು ಪ್ರಕರಣದ ತೀವ್ರತೆ ಜಾಸ್ತಿ ಆಗ್ತಿದ್ದಂತೆ ಹಲ್ಲೆ ಮಾಡಿದ ಮರಾಠಿ ಭಾಷಿಕ ಪುಂಡರನ್ನ ಹೆಡೆಮುರಿ ಕಟ್ಟಲಾಗಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ 3 ಆರೋಪಿಗಳನ್ನ ಮಾರಿಹಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾರುತಿ ಅಲಿಯಾಸ್ ಸುಮ್ರಿ, ರಾಹುಲ್ ರಾಜು ನಾಯ್ಡು, ಬಾಳು ಸುರೇಶ್ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪೋಕ್ಸೋ ಪ್ರಕರಣದ ಸತ್ಯಾಂಶದ ಬಗ್ಗೆ ತನಿಖೆ. ಬೆಳಗಾವಿ ಕಮಿಷನರ್ ಎಡಾ ಮಾರ್ಟಿನ್ ಸ್ಪಷ್ಟನೆ. ಇನ್ನು ಮರಾಠ ಪುಂಡರಿಂದ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ನಲ್ಲಿ ಪೊಲೀಸರ ನಡೆಯ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ. ಬಸ್ ಕಂಡಕ್ಟರ್ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲಾಗಿದೆ. ಸತ್ಯಾಂಶ ಏನಿದೆ ಅನ್ನೋದನ್ನ ನಾವು ತನಿಖೆ ಮಾಡ್ತಿದ್ದೇವೆ. ಘಟನೆಯ ಸಮಯದಲ್ಲಿದ್ದ ಬಸ್ನಲ್ಲಿದ್ದ ಬೇರೆ ಬೇರೆ ಪ್ರಯಾಣಿಕರ ಹೇಳಿಕೆ ಪಡಿತೇವೆ. ಸುಳ್ಳು ಆರೋಪಗಳ ಕುರಿತು ಕೂಡ ತನಿಖೆ ಮಾಡ್ತೇವೆ. ನಾವು ಕೇಸ್ ತೆಗೆದುಕೊಳ್ಳದಿದ್ರೆ ಅವರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಹೀಗಾಗಿ ನಾವು ಕೇಸನ್ನು ಪಡೆದು ತನಿಖೆ ಮಾಡ್ತಿದ್ದೇವೆ. ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲನೇ ಕೇಸ್ ವಿರುದ್ಧ ಮತ್ತು ಆಪೋಸಿಟ್ ಪಾರ್ಟಿಯಿಂದ ಕೂಡ ಒಂದು ಕಾನೂನು ಕೇಸ್ ಬಂದಿದೆ. ಇದರಲ್ಲಿ ಕಾನೂನು ಕೇಸ್ ಹೇಗೆ ಬಂದಿದೆ ಅಂದರೆ, ಆ ವಿಕ್ಟಿಮ್ ಅವರು ಏನು ಮೈನರ್ ಇದ್ದಾರೆ ಮತ್ತು ಬಸ್ ಕಂಡಕ್ಟರ್ ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಂತೆ, ಹಾಗೆ ಅಲಿಗೇಷನ್ ಮಾಡಿದ್ದು. ಮತ್ತು ನಿನ್ನೆ ರಾತ್ರಿ ಮಾರಿಹಾಳ ಪೊಲೀಸ್ ಸ್ಟೇಷನ್ದಲ್ಲಿ ಅರೌಂಡ್ 12 o'clock ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ವಿ ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ವಿಲ್ ಸಿ ಇದರಲ್ಲಿ ಏನೇನಿದೆ ಅಂತ, ವಾಟ್ ಇಸ್ ದ ಟ್ರೂತ್. ಇದರಲ್ಲಿ ನಾವು ಎಲ್ಲ ತನಿಖೆ ಮಾಡಬೇಕು. ಏನಾಗಿದೆ, ಸತ್ಯ ಯಾವುದು ಇದೆ, ನಿಜ ಯಾವುದು ಇದೆ, ಅದು ಎಲ್ಲ ನಾವು ತನಿಖಾದಲ್ಲಿ ನಾವು ತಿಳ್ಕೊಂಡು ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದ ಲಾ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ಗೆ ಖಂಡನೆ. ಎಂಇಎಸ್ ಪುಂಡರ ವಿರುದ್ಧ ಕರವೇ ಪ್ರತಿಭಟನೆ.
ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಪೋಕ್ಸೋ ಕೇಸ್ ದಾಖಲಿಸಿದ ಮರಾಠ ಪುಂಡರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಬೆಳಗಾವಿಯ ಪಂಥ ಬಾಳೆಕುಂದ್ರಿ ಗ್ರಾಮದ ಬಳಿ ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಬಾಗಲಕೋಟೆ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಮಾಡಲಾಯಿತು. ರಸ್ತೆಯಲ್ಲಿಯೇ ಮಲಗಿ ಭಾರಿ ಹೈಡ್ರಾಮಾ ಸೃಷ್ಟಿಸಲಾಯಿತು. ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಎಂಇಎಸ್ ಪುಂಡರ ಅಣಕು ಶವಯಾತ್ರೆಯನ್ನ ಮಾಡಿ ಬೆಂಕಿ ಹಚ್ಚಿ ಕನ್ನಡ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ರು. ತಪ್ಪಿತಸ್ಥ ಭಾಷಾಂಧ ಕಿಡಿಗೇಡಿಗಳ ಮೇಲೆ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಒತ್ತಾಯಿಸಿದ್ರು. ಈ ವೇಳೆ ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಮಾರಿಹಾಳ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಕನ್ನಡ ಮಾತಾಡ್ತಾ ಇದ್ದೆ, ಮರಾಠಿಯಲ್ಲಿ ಮಾತಾಡಂತೇಳಿ ದೌರ್ಜನ್ಯ ಮಾಡಿದಾರಲ್ಲ, ಆ ಎಂಇಎಸ್ ಪುಂಡರಿಗೆ ನಾವು ಈ ಮೂಲಕ ವಾರ್ನಿಂಗ್ ಮಾಡ್ತೀವಿ. ನೀವೇನಾದರೂ ದಮ್ ಇತ್ತಂದ್ರೆ ಬರೀ ನೋಡೋಣ ಎಷ್ಟು ಮಂದಿಗೆ ಮರಾಠಿ ಮಾತಾಡ್ಸ್ತಾರೆ ನೋಡ್ತೀವಿ. ನಿಮ್ಗೆ ಏನಾದರೂ ಭಾಷೆ ಇದ್ದರೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಿಮ್ಮ ಮನೆಯಾಗ ಇಟ್ಕೋರಿ. ಅದನ್ನು ತಂದು ರೋಡ್ ಮೇಲೆ ತರಕ್ಕೆ ಹೋಗ್ಬೇಡ್ರಿ. ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಕನ್ನಡ ಮಾತಾಡಕ್ಕೆ ಕಲೀರಿ. ನಿಮ್ಗೆ ಅಟ್ಟ ತಾಕತ್ತಂದ್ರೆ ನಿಮ್ಮ ಮನ್ಯಾಗಿಂದ ಎಲ್ಲ ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಸಾಲ ಸರ್ಟಿಫಿಕೇಟ್ ಎಲ್ಲಗಳು ತೆಗೆದು ಹೋಗಿರಿ. ನಿಮ್ಗೆ ಅದು ದಮ್ ಇತ್ತಂತಂದ್ರೆ ಅದನ್ನು ಬಿಟ್ಕೊಂಡು ಒಬ್ಬ ಕರ್ತವ್ಯ ನಿರತವಾದಂಥ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಿರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ನಮ್ಮ ಪೊಲೀಸ್ ಇಲಾಖೆಯವರು ಒಂದು 20 ಜನನ್ನು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಒಂದು 3 ಜನ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಹಲ್ಲೆ ಆದಂಥ ಒಂದು ಘಟನೆಗೆ ಪಾಪ ಕಂಡಕ್ಟ್ರು ಹಾಸ್ಪಿಟಲಲ್ಲಿ ಬಿದ್ದಿದ್ದಾನೆ. ಕಿತ್ತಾಪತ್ತಿ ಬಡ್ದು ಅವನ್ನೇ ಸಾಕಷ್ಟು ಬಡ್ದು ಕೇಟೆ ಮರಾಠಿ ಮಾತಾಡೋಂಥ ಈ ರೀತಿ ದಬ್ಬಾಳಿಕೆಯನ್ನು ಕೊಟ್ಟಿದ್ದಾರೆ. ಆ ಕಂಡಕ್ಟರ್ ಮೇಲೆ ಮತ್ತು ಪೋಸ್ಟರ್ಗಳನ್ನು ಕೇಸುಗಳು ಹಾಕಿದ್ದಾರೆ. ಯಾವ ರೀತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ ಇವರು? ಪೊಲೀಸ್ ಇಲಾಖೆಯವರಾಗಿರುವಂಥ ಮತ್ತು ಬಡಿಸ್ಕೊಂಡವನ ಮೇಲೆ ಹಲ್ಲೆ ಆದವನ ಮೇಲೆ ಉಲ್ಟಾ ಅವನ ಮೇಲೆ ಕೇಸ್ ಹಾಕಿ ಮತ್ತು ಅವಂಗೂ ಕೇಸ್ ಹಾಕ್ಕೊಂಡು ಹೊರಗಡೆ ಕಳಿಸ್ಕೊಡ್ತಾ ಇದ್ದಾರಲ್ಲ. ದಯವಿಟ್ಟು ಸರ್ಕಾರ ಇದನ್ನು ಗಮನಕ್ಕೆ ತರಬೇಕು. ಇಲ್ಲೇ ಇದ್ದಂಥ ಪೊಲೀಸ್ ಇಲಾಖೆಯವರಿಗೆ ಮೊದಲನೇದಾಗಿ ತಾಕೀತು ಮಾಡಬೇಕು. ಇನ್ನು ಮರಾಠಿಗರಿಂದ ಕನ್ನಡಿಗರ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಕರವೇ ಆನೇಕಲ್ನಲ್ಲಿ ಪ್ರತಿಭಟನೆ ನಡೆಸಿತು. ಅಂಬೇಡ್ಕರ್ ಪ್ರತಿಮೆಯ ಬಳಿ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆಯನ್ನು ನಡೆಸಿತು. ಎಂಇಎ ಸಂಘಟನೆಯ ಪ್ರತಿಕೃತಿಯನ್ನು ದಹಿಸುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಕಂಡಕ್ಟರ್ ಮೇಲೆ ಹಲ್ಲೆ ಘಟನೆ ಖಂಡನೀಯ. ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಲೇಬೇಕು. ಘಟನೆಯನ್ನ ಪಕ್ಷಾತೀತವಾಗಿ ಖಂಡಿಸಬೇಕು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಕಂಡಕ್ಟರ್ ಮೇಲೆ ಮರಾಠ ಪುಂಡರ ಹಲ್ಲೆ ಖಂಡಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಈ ಘಟನೆ ಆಗಬಾರ್ದಿತ್ತು. ಮಾತೃಭಾಷೆ ಮರಾಠಿ ಮಾತನಾಡಲಿ, ಆದರೆ ಕರ್ನಾಟಕದಲ್ಲಿದ್ದವರು ಕರ್ನಾಟಕ ಮಾತನಾಡಲೇಬೇಕು. ಇಂತಹ ಘಟನೆ ನಡೆದಾಗ ಪಕ್ಷಾತೀತವಾಗಿ ಖಂಡನೆ ಮಾಡಬೇಕು. ಉದ್ದೇಶಪೂರ್ವಕ ಕೇಸ್ ಬಗ್ಗೆ ಗೃಹ ಸಚಿವರು ಎಸ್ಪಿ ಜೊತೆಗೆ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಏನಾಗುತ್ತೆ ನೋಡೋಣ ಅಂತ ಜಾರ್ಕೊಂಡಿದ್ದಾರೆ. 2 ಮಹಿಳೆಯರು 2 ಟಿಕೆಟ್ ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಆಗ ಇವ್ರು ಕೇಳಿದ್ದಾರೆ ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ ಜೊತೆಯಲ್ಲಿದ್ದಂಥ ಹುಡುಗ ಮತ್ತು ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಕಂಡಕ್ಟರ್ ಮೇಲೆ ಮಾತಾಡಿಲ್ಲ ಅಂತ ನೋಡೋಣ. ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಅದು ಪೊಲೀಸರು ಡಿಸಿ ಅವ್ರು ಮಾಡ್ತಾರೆ, ನೋಡೋಣ, ಕಾದು ನೋಡೋಣ. ಕನ್ನಡ ವಿಚಾರಕ್ಕೆ ಬೆಳಗಾವಿ ಜನಪ್ರತಿನಿಧಿಗಳು ಸೈಲೆಂಟ್. ಕನ್ನಡ ಪರ ಹೋರಾಟಗಾರರ ಮಾತು ಕೇಳಿಸಲ್ವಾ? ಇನ್ನು ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಪಕ್ಷ ಭೇದವನ್ನ ಮರೆತು ರಾಜಕಾರಣಿಗಳು ಮಾತನಾಡಬೇಕು. ಆದರೆ ಇಲ್ಲಿ ಕನ್ನಡದ ವಿಷಯಕ್ಕೆ ಗಲಾಟೆಗಳು, ತಂಟೆ ತಕರಾರುಗಳು ಬಂದ್ರೆ ಸ್ಥಳೀಯ ರಾಜಕಾರಣಿಗಳು ಮೌನಾಚರಣೆಯನ್ನ ಮಾಡ್ತಿದ್ದಾರೆ. ರಾಜಕೀಯ ಘಟಾನುಘಟಿಗಳ ಜಾಣಕೂಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಇದು ಬೆಳಗಾವಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೋ, ಮರಾಠಿಗರ ಮತಗಳ ಮೇಲಿನ ಪ್ರೀತಿಯೋ ಅವರೇ ಹೇಳಬೇಕು. ಒಟ್ಟಾರೆ ಬೆಳಗಾವಿಯಲ್ಲಿ ಕನ್ನಡ ಎಂಬ ವಿಚಾರಕ್ಕೆ ಕಂಡಕ್ಟರ್ ಮೇಲೆಯೇ ಹಲ್ಲೆ ಮಾಡಿದ್ದಲ್ಲದೆ ಸುಳ್ಳು ಪೋಕ್ಸೋ ಕೇಸ್ ದಾಖಲು ಮಾಡಿರೋದು ಖಂಡನೀಯ. ಇದಕ್ಕೆಲ್ಲ ಖಡಕ್ ರಾಜಕಾರಣಿಗಳು ಬ್ರೇಕ್ ಹಾಕಲೇಬೇಕಿದೆ. ಸುನಿಲ್ ಜೊತೆಗೆ ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ. ನೋಡಿ, ಪೋಕ್ಸೋ ಕೇಸ್ ಹಾಕಿದ ತಕ್ಷಣ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರೆ ಅಂತಲ್ಲ. ಪೋಕ್ಸೋ ಕೇಸ್ ಹಾಕೋದಕ್ಕೂ ಮೊದಲು ಸತ್ಯಾಸತ್ಯತೆಯನ್ನು ಪೊಲೀಸರು ತಿಳ್ಕೊತಾರೆ. ಹೌದಾ, ನಿಜನಾ, ಈಕೆ ಕೊಟ್ಟಿರೋ ದೂರಲ್ಲಿ ನಡೆದಿರ್ತಕ್ಕಂಥದಕ್ಕೆಲ್ಲ ಸಾಕ್ಷಿ ಇದೆಯಾ ನೋಡ್ತಾರೆ. ಹಾಗಾಗಿ ದುರುದ್ದೇಶಪೂರ್ವಕವಾಗಿ ಏನಾದರೂ ಪೋಕ್ಸೋ ಕೇಸ್ ಹಾಕಿದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಮೊದಲಾಗಬೇಕಾಗಿರೋದು ಆ ಪುಂಡರಿಗೆ ಶಿಕ್ಷೆ. ಆ ನಿಟ್ಟಿನಲ್ಲಿ ಪೊಲೀಸರು ಏನು ಕೆಲಸ ಮಾಡ್ತಾರೆ ನೋಡೋಣ.